ಬ್ಯಾಕ್ ಟು ಬ್ಯಾಕ್ 0. ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ತುಂಬಾ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿಗೆ ಕೊಹ್ಲಿ ಕತೆ ಮುಗೀತು, ಹೇಗೋ ಏಜ್ ಆಯ್ತು, ಫಾರ್ಮ್ ಕೂಡ ಇಲ್ಲ, ಒಂದ್ಸಲ ಫಾರ್ಮಿಗೆ ಬರ್ತಾರೆ, ಅದಾದ್ಮೇಲೆ ಮತ್ತೆ 0 ಸುತ್ತಾರೆ ಅಂತ ತುಂಬಾ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆ ಎಲ್ಲಾ ಮಾತುಗಳಿಗೆ ಕೊಹ್ಲಿ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ ನಿನ್ನೆ 1 ರನ್ ಗಳಿಸಿದಾಗ ಕೊಹ್ಲಿ ಮಾಡಿದಂತ ಸೆಲೆಬ್ರೇಷನ್ ಇದೆಯಲ್ಲ, ಅದು ಎಲ್ಲವನ್ನ ತೋರಿಸ್ತಾ ಇತ್ತು. ಇಷ್ಟೆಲ್ಲ ಸಾಧನೆ ಮಾಡಿದಂತ ವ್ಯಕ್ತಿಗೆ ಆ 1 ರನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ತೋರಿಸಿದ್ರು. 1 ರನ್ಗೆ ಮಾಡಿದ ಆ ಸೆಲೆಬ್ರೇಷನ್ ಸೆಂಚುರಿ ಬಾರಿಸಿದಾಗ ಇರಲಿಲ್ಲ. ಇದಲ್ವಾ ನಿಜವಾದ ಕ್ರಿಕೆಟಿಗ ಅಂದ್ರೆ? ಒಂದೊಂದು ರನ್ ಕೂಡ ಇಂಪಾರ್ಟೆಂಟ್. ನಾನು ಸೆಂಚುರಿಗೋಸ್ಕರ ಆಡ್ತಾ ಇಲ್ಲ, ನಾನು ತುಂಬಾ ಪ್ರೀತಿಯಿಂದ ಕ್ರಿಕೆಟ್ ಅನ್ನ ಆಡ್ತೇನೆ ಅನ್ನೋದನ್ನ ಕೊಹ್ಲಿ ನಿನ್ನೆ ಮತ್ತೊಮ್ಮೆ ನಿರೂಪಿಸಿ ಬಿಟ್ರು. ಕೊಹ್ಲಿಯ ಗತವೈಭವದ ಸೆಂಚುರಿಯನ್ನ ನೀವೆಲ್ಲ 12 ಗಂಟೆವರೆಗೂ ಕಾದು ಕಣ್ತುಂಬಿಕೊಂಡಿರಬಹುದು. ಆದ್ರೆ ಕೊಹ್ಲಿಯ ಈ ಸೆಂಚುರಿಯಿಂದ ಕಲಿಯೋದು ತುಂಬಾನೇ ಇದೆ. ಈಗಿನ ಕ್ರಿಕೆಟ್ಗೂ ಕೊಹ್ಲಿ ಆಡ್ತಾ ಇರುವಂತ ಕ್ರಿಕೆಟ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಕೊಹ್ಲಿ ಬೌಂಡ್ರಿ ಸಿಕ್ಸರ್ ಇಂದ ಗಳಿಸಿದ್ದು ಕೇವಲ 62 ರನ್ ಮಾತ್ರ. ಅಂದ್ರೆ 105 ರನ್ಗಳಲ್ಲಿ 11 ಬೌಂಡ್ರಿ ಮತ್ತು 3 ಸಿಕ್ಸರ್ ಅನ್ನ ಸೇರಿಸಿದಾಗ ಬರುವಂತ ಮೊತ್ತ 62. ಅಂದ್ರೆ ಬೌಂಡ್ರಿ ಮತ್ತು ಸಿಕ್ಸರ್ ಮೂಲಕ ಅವರು 62 ರನ್ ಅನ್ನು ಗಳಿಸಿದ್ರೆ ಮುಂದಿನ 43 ರನ್ಗಳನ್ನ ಸಿಂಗಲ್ಸ್ ಮತ್ತು ಡಬಲ್ಸ್ ಮೂಲಕ ಗಳಿಸ್ತಾ ಇದ್ದಾರೆ. ಈಗಿನ ಆಟಗಾರರಿಗೆ ಕೊಹ್ಲಿಯ ರೀತಿ ತಾಳ್ಮೆ ಇರೋದಕ್ಕೆ, ಕೊಹ್ಲಿಯ ರೀತಿ ಕ್ಲಾಸ್ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸಿಂಗಲ್ಸ್ ಡಬಲ್ಸ್ ಅನ್ನ ಈಗಲೂ ಕೂಡ ಜಿಂಕೆ ಮರಿ ತರ ಅವರು ಓಡ್ತಾರೆ. ಕ್ರಿಕೆಟ್ ಅಂದ್ರೆ ಹಾಗೇನೆ, ಬರೀ ಬೌಂಡ್ರಿ ಸಿಕ್ಸರ್ ಬಾರಿಸೋದಲ್ಲ, ಅಗತ್ಯ ಬಿದ್ದಾಗ ಡಬಲ್ ಸಿಂಗಲ್ಸ್ ತೆಗೆಯೋದು ಕೂಡ ಅದು ಕ್ರಿಕೆಟ್. ಅದನ್ನ ನಿನ್ನೆ ಕಿಂಗ್ ಕೊಹ್ಲಿ ಜಗತ್ತಿಗೆ ತೋರಿಸಿಬಿಟ್ರು. ಆ ಮೂಲಕ ಮಾತನಾಡ್ತಾ ಇದ್ದವರ ಬಾಯಿಯನ್ನ ಕೊಹ್ಲಿ ಮುಚ್ಚಿಸಿದ್ದಾರೆ. 37 ಆಗ್ಲಿ 40 ಆಗ್ಲಿ ಕೊಹ್ಲಿಯ ಬ್ಯಾಟಿಂಗ್ ವೈಭವ ಇದೇ ರೀತಿ ಇರುತ್ತೆ. ಅದರಲ್ಲೂ ಕೂಡ ಕೊಹ್ಲಿಯಂತಹ ಫಿಟ್ ಆಗಿರುವ ಆಟಗಾರ ಮತ್ತೊಬ್ಬನಿಲ್ಲ ಅನ್ನೋದಕ್ಕೆ ನಿನ್ನೆ ಓಡಿದಂತ ಆ 43 ರನ್ಗಳೇ ಸಾಕ್ಷಿ. ಕೊಹ್ಲಿಯ ಈ ಗತ ವೈಭವದ ಸೆಂಚುರಿ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಾಮೆಂಟ್ ಮಾಡಿ.